ಈಗ ನೋಡಿ ಕ್ವಶನ್ನು ಸಾಲ್ವ್ ಬೈ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು 1/1 ಪ್ಲಸ್ sin x. ಈಗ ನೋಡಿ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡಿಂದ ಇದನ್ನ ಸಾಲ್ವ್ ಮಾಡಬೇಕು. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಹೇಳಿ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು 1/1 ಪ್ಲಸ್ sin x. ಇದನ್ನ ಕ್ಯಾಪಿಟಲ್ ಡಿ ಸ್ಕ್ವೇರ್ ವೈ ಅಂತ ಬರ್ಕೊಳ್ಳಿ. ಇದನ್ನ ವೈ ಹಂಗೆ ಇರಲಿ 1/1 ಪ್ಲಸ್. ಈಗ ವೈನ ಕಾಮನ್ ತೊಗೊಳ್ಳಿ, ಉಳಿಯೋದೇನು ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು ಏನಾಗುತ್ತೆ 1/1 ಪ್ಲಸ್ sin x. ಈಗ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೀರಿ. ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂದರೆ ಎಮ್ ಸ್ಕ್ವೇರ್ ಏನಾಗುತ್ತೆ -1 ಆಗುತ್ತೆ. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಅಂದರೆ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐ ಆಗುತ್ತೆ. ನೋಡಿ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಐ ಇದ್ದರೆ ಇದನ್ನ ವೈಸಿ ಬರೆಯೋದು ಯಾವ ಥರ C1 cos AX ಪ್ಲಸ್ C2 sin AX. ಇಲ್ಲಿ 1 ಇದೆಯಲ್ವಾ, ಅದಕ್ಕೆ ವೈಸಿ ಏನು ಬರಿತೀವಿ ಇಲ್ಲಿ ಹೇಳಿ C1 cos 1x ಅಂದರೆ cos x ಪ್ಲಸ್ C2 sin 1x ಅಂದರೆ sin x. ನೋಡಿ ವೈಸಿ ಆದಮೇಲೆ ಏನು ಮಾಡಬೇಕಂದ್ರೆ ಮೆಥಡ್ ಆಫ್ ವೇರಿಯೇಷನ್ ಆಫ್ ಪ್ಯಾರಾಮೀಟರಲ್ಲಿ ಲೆಟ್ ವೈಸಿನ ವೈ ಅಂತ ಬರ್ಕೋಬೇಕು. ಏನಂತ ಬರ್ಕೋಬೇಕು ವೈಸಿನ ವೈ. C1ನ ಎ ಆಫ್ ಎಕ್ಸ್ ಕಾಸ್ ಎಕ್ಸ್, C2ನ ಬಿ ಆಫ್ ಎಕ್ಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಬಿ ದ ಕಂಪ್ಲೀಟ್ ಸೊಲ್ಯೂಷನ್ ಅಂತ ಇದನ್ನ ನೀವು ಹೇಳಬೇಕು. ಏನಂತ ಹೇಳ್ತೀರಾ ಬಿ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ. ಹೇಳಿ ಬಿ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಗಿವನ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳಬೇಕು. ಅರ್ಥ ಆಗ್ತಿದೆಯಲ್ವಾ? ವೇರ್ ಎ ಆಫ್ ಎಕ್ಸ್ ಮತ್ತು ಬಿ ಆಫ್ ಎಕ್ಸ್ನ ನಾವು ಫೈಂಡ್ ಮಾಡಬೇಕಂತ ಬರೀರಿ. ವೇರ್ ಎ ಆಫ್ ಎಕ್ಸ್ ಆ್ಯಂಡ್ ಬಿ ಆಫ್ ಎಕ್ಸ್ ಆರ್ ಟು ಬಿ ಫೌಂಡ್ ಅಂತ ಬರೆದ್ಬಿಡಿ. ಇದು ಗೊತ್ತಾಯ್ತಲ್ವಾ? ಈಗ ಹೇಳಿ ನೆಕ್ಸ್ಟ್ ಏನು ಮಾಡೋಣ. ಈಗ ಎ ಆಫ್ ಎಕ್ಸ್ ಬಿ ಆಫ್ ಎಕ್ಸ್ನ ಫೈಂಡ್ ಮಾಡೋಕ್ಕೆ ವಿ ಹ್ಯಾವ್ ಇದು y1 ಇದನ್ನ y2 ಅಂತ ತೊಗೋಬೇಕು. ಹೇಳಿ ವಿ ಹ್ಯಾವ್ y1 ಅಂದ್ರೇನು y2 ಅಂದ್ರೇನು y2 ಅಂದರೆ sin x. ಗೊತ್ತಾಗ್ತಿದೆಯಲ್ವಾ? y1 y2ನ ಕನ್ಸಿಡರ್ ಮಾಡ್ಕೋಬೇಕು. ಈಗ y1ಗೆ ಡಿಫ್ರೆನ್ಷಿಯೇಷನ್ ಏನು y1 ಡ್ಯಾಶು ಕಾಸ್ ಎಕ್ಸ್ಗೆ ಮೈನಸ್ sin x, y2ಗೆ y2 ಡ್ಯಾಶ್ sin xಗೆ ಕಾಸ್ ಎಕ್ಸ್. ಆಮೇಲೆ ಡಬ್ಲ್ಯೂನ ಫೈಂಡ್ ಮಾಡಬೇಕು. ಡಬ್ಲ್ಯೂಗೆ ಫಾರ್ಮುಲಾ y1 y2 ಡ್ಯಾಶ್ ಮೈನಸ್ y2 y1 ಡ್ಯಾಶ್. ನೋಡಿ y1 y2 ಡ್ಯಾಶ್ ಅಂದರೆ ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಏನು ಇದು y2 y1 ಡ್ಯಾಶ್ ಅಂದರೆ ಪ್ಲಸ್ ಇಂಟು ಮೈನಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲಿ ಮೈನಸ್ ಆಫ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಏನಾಗುತ್ತೆ ಆಲ್ಸೋ ಇದನ್ನ ಫೈ ಆಫ್ ಎಕ್ಸ್ ಅಂತ ತೊಗೋಬೇಕು. ಫೈ ಆಫ್ ಎಕ್ಸ್ ಏನು 1/sin x. ಅರ್ಥ ಆಗ್ತಿದೆಯಲ್ವಾ? ನಾವು ಅಂತ ಬರೆದು ಎ ಪ್ರೈಮ್ನ ಫೈಂಡ್ ಮಾಡಬೇಕು. ಎ ಪ್ರೈಮ್ ಅಂದ್ರೇನು ಮೈನಸ್ y2 ಫೈ ಆಫ್ ಎಕ್ಸ್ ಬೈ ಡಬ್ಲ್ಯೂ ಆ್ಯಂಡ್ ಪಿ ಪ್ರೈಮ್ ಅಂದರೆ ಹಾಂ ಬೈ ಡಬ್ಲ್ಯೂ. ದೇರ್ ಫಾರ್ ಎ ಪ್ರೈಮ್ ಏನಾಗುತ್ತೆ ಮೈನಸ್ y2 ಅಂದ್ರೇನು ಮೈನಸ್ ಸೈನ್ ಎಕ್ಸ್, ಫೈ ಆಫ್ ಎಕ್ಸ್ ಅಂದ್ರೇನು 1/1 ಪ್ಲಸ್ ಸೈನ್ ಎಕ್ಸ್, ಡಬ್ಲ್ಯೂ ಅಂದ್ರೇನು 1. ಏನಾಗುತ್ತೆ ಇದು ಮೈನಸ್ ಸೈನ್ ಎಕ್ಸ್ ಇಂಟು 1/1 ಪ್ಲಸ್ ಸೈನ್ ಎಕ್ಸ್ ಬೈ 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಬಿ ಪ್ರೈಮ್ ಏನು ಆ್ಯಂಡ್ ಬಿ ಪ್ರೈಮ್ ಏನಾಗುತ್ತೆ y1 ಏನು ಕಾಸ್ ಎಕ್ಸ್, ಫೈ ಆಫ್ ಎಕ್ಸ್ ಏನು 1/1 ಪ್ಲಸ್ ಸೈನ್ ಎಕ್ಸ್, ಡಬ್ಲ್ಯೂ ಅಂದ್ರೇನು 1 ಆಗುತ್ತೆ. ಕರೆಕ್ಟ್ ಅಲ್ವಾ? ಇಲ್ಲೇನು ಮಾಡಬೇಕು ಎ ಪ್ರೈಮ್ ಅಂದರೆ ಹೇಳಿ ಮೈನಸ್ ಸೈನ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್ನ ಕನ್ಸಿಡರ್ ಮಾಡ್ಕೋಬೇಕು. ಕನ್ಸಿಡರ್ ಅಂತ ಬರ್ಕೊಳ್ಳಿ. ಏನಂತ ಬರೀತೀರಾ ಕನ್ಸಿಡರ್ ಎ ಪ್ರೈಮ್ ಈಸ್ ಈಕ್ವಲ್ ಟು ಹೇಳಿ ಫಸ್ಟು ಎ ಪ್ರೈಮ್ನ ಕನ್ಸಿಡರ್ ಮಾಡ್ಕೊಳ್ಳಿ ಮೈನಸ್ ಸೈನ್ ಎಕ್ಸ್ ಬೈ
1 ಪ್ಲಸ್ ಸೈನ್ ಎಕ್ಸ್. ಅದಾದಮೇಲೆ ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? ಬಿ ಪ್ರೈಮ್ನ ಕನ್ಸಿಡರ್ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಈಗ ಹೇಳಿ ಹೆಂಗೆ ಮಾಡ್ತೀರಾ? ಹಾಂ, ಇಲ್ಲೇನು ಮಾಡಿ ಇದನ್ನ ರ್ಯಾಷನಲೈಸೇಷನ್ ಮಾಡ್ಕೊಳ್ಳಿ. ಹೇಳಿ. ಹಾಂ, ಬೈ 1 ಮೈನಸ್ 1 ಪ್ಲಸ್ ಸೈನ್ ಎಕ್ಸ್ ಇದ್ದರೆ 1 ಮೈನಸ್ ಸೈನ್ ಎಕ್ಸ್ ಬೈ 1 ಮೈನಸ್ ಸೈನ್ ಎಕ್ಸ್ ಮಾಡ್ಕೊಳ್ಳಿ. ಹೇಳಿ. ಮೈನಸ್ ಸೈನ್ ಎಕ್ಸ್ ಇಂಟು 1 ಏನು? ಮೈನಸ್ ಇಂಟು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್. ಇಲ್ಲೂ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗುತ್ತೆ? ಎ ಸ್ಕ್ವೇರ್ ಅಂದರೆ 1 ಸ್ಕ್ವೇರ್, 1 ಸ್ಕ್ವೇರ್ ಅಂದರೆ 1, ಬಿ ಸ್ಕ್ವೇರ್ ಅಂದರೆ ಸೈನ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ ಸೈನ್ ಸ್ಕ್ವೇರ್ ಎಕ್ಸ್. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಫಾರ್ಮುಲಾ ಗೊತ್ತಿರಬೇಕು. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಫಾರ್ಮುಲಾ ಏನು? ವೆರಿ ಗುಡ್. 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಕಾಸ್ ಸ್ಕ್ವೇರ್ ಎಕ್ಸ್. ಏನಾಗುತ್ತೆ ಇದು ಹೇಳಿ? ಎ ಪ್ರೈಮ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಕಾಸ್ ಸ್ಕ್ವೇರ್ ಎಕ್ಸ್. ಇದನ್ನ ಸಪ್ರೇಟ್ ಮಾಡಬೇಕು. ನೀವು ಏನು ಮಾಡಬೇಕು? ಈ ಟ್ರಿಗ್ನಾಮೆಟ್ರಿದು ಫಾರ್ಮುಲೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ, ಯಾವ ಥರ ಸಪ್ರೇಟ್ ಮಾಡ್ತೀರಾ? ವೆರಿ ಗುಡ್. ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಆಮೇಲೆ ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಈ ಮೈನಸ್ ಹಂಗೆ ಇಟ್ಕೊಳ್ಳಿ. ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಇದು ನೋಡಿ, ಇದೆಲ್ಲ ಬೇಸಿಕ್ಕು. ನೋಡಿ, ಇಲ್ಲಿ ಸುಮ್ಮನೆ ಬರೀತೀನಿ. ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ನ ಯಾವ ಥರ ಬರಿಬೋದು ನೀವು? ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಇಂಟು 1 ಬೈ ಕಾಸ್ ಎಕ್ಸ್. ಅವಾಗ ಏನಾಗುತ್ತೆ? ಸೈನ್ ಎಕ್ಸ್ ಇಂಟು 1 ಏನಾಗುತ್ತೆ? ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಹಾಂ, ವೆರಿ ಗುಡ್. ಕಾಸ್ ಸ್ಕ್ವೇರ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಅಂದರೆ 1 ಬೈ ಕಾಸ್ ಎಕ್ಸ್ ಅಂದರೆ ಸಿಕ್ಯಾನ್ ಎಕ್ಸ್. ಅದು ಗೊತ್ತಿರಬೇಕು. ಅಂದರೆ ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ನ ಏನಂತ ಬರೀಬೇಕು? ಮೈನಸ್ ಟ್ಯಾನ್ ಎಕ್ಸ್ ಇಂಟು ಸಿಕ್ಯಾನ್ ಎಕ್ಸ್. ನೋಡಿ, ಟ್ಯಾನ್ ಎಕ್ಸು 1 ಬೈ ಕಾಸ್ ಅಂದರೆ ಸಿಕ್ಯಾನ್ ಎಕ್ಸ್. ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ನ ಏನಂತ ಬರಿಬೋದು? ಟ್ಯಾನ್ ಎಕ್ಸ್ ಇಂಟು ಸಿಕ್ಯಾನ್ ಎಕ್ಸ್. ಸೈನ್ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ನ ಏನಂತ ಬರೀಬೋದು? ಅಲ್ಲಲ್ಲ, ಟ್ಯಾನ್ ಸ್ಕ್ವೇರ್ ಎಕ್ಸ್. ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಅಲ್ವಾ? ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್. ಈಗ ಇಂಟಿಗ್ರೇಟ್ ಮಾಡೋಕ್ಕೆ ಮುಂಚೆ ನಮಗೆ ಟ್ಯಾನ್ ಎಕ್ಸ್ ಸಿಕ್ಯಾನ್ ಎಕ್ಸ್ದು ಇಂಟಿಗ್ರೇಷನ್ ಫಾರ್ಮುಲಾ ಗೊತ್ತು. ಏನು? ಜ್ಞಾಪಕ ಇಟ್ಕೊಳ್ಳಿ. ರಿಮೆಂಬರ್, ಇಂಟೆಗ್ರಲ್ ಆಫ್ ಸಿಕ್ಯಾನ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಡಿ ಎಕ್ಸ್ ಅಂದರೆ ಏನು? ಸಿಕ್ಯಾನ್ ಎಕ್ಸ್. ಆದರೆ ಟ್ಯಾನ್ ಸ್ಕ್ವೇರ್ ಎಕ್ಸ್ದು ಗೊತ್ತಿಲ್ಲ ಫಾರ್ಮುಲಾ. ನಮಗೆ ಗೊತ್ತಿರೋದು ಯಾವುದು? ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ 1 ಅಲ್ಲ, ಏನು? ಸಾರಿ, ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಟ್ಯಾನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಅದಕ್ಕೆ ಟ್ಯಾನ್ ಸ್ಕ್ವೇರ್ ಎಕ್ಸ್ನ ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಬರ್ಸೋಕ್ಕೆ ಫಾರ್ಮುಲಾ ಇದೆ ಟ್ರಿಗ್ನಾಮೆಟ್ರಿ. ಏನು? ಈಸ್ ಈಕ್ವಲ್ ಟು ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಇದೆಲ್ಲ ಫಾರ್ಮುಲೇಸ್ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ, ಆಯ್ತಲ್ವಾ? ಈಗೇನಾಗುತ್ತೆ ಹೇಳಿ? ಮೈನಸ್ ಟ್ಯಾನ್ ಎಕ್ಸ್ ಸಿಕ್ಯಾನ್ ಎಕ್ಸ್ನ ಬೇಕಿದ್ರೆ ಸಿಕ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ ಬರಿಬೋದಲ್ವಾ? ಇದನ್ನ ಸಿಕ್ಯಾನ್ ಎಕ್ಸ್ ಇಂಟು ಪ್ಲಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ನ ಏನಂತ ಬರ್ಕೋಬೇಕು? ಮೈನಸ್ 1. ಟ್ಯಾನ್ ಸ್ಕ್ವೇರ್ ಎಕ್ಸ್ ಅಂದರೆ ಏನು? ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್. ಈಗೇನು ಮಾಡಬೇಕು? ಇಂಟಿಗ್ರೇಟ್ ಮಾಡಬೇಕು. ಇಂಟಿಗ್ರೇಟ್ ಮಾಡಿದಾಗ ಏನಾಗುತ್ತೆ? ಇದು ಎ ಪ್ರೈಮ್ಗೆ ಇಂಟಿಗ್ರೇಷನ್ ಏನು? ಎ ಮೈನಸ್ ಸಿಕ್ಯಾನ್ ಎಕ್ಸ್ ಟ್ಯಾನ್ ಎಕ್ಸ್ಗೆ ಏನು ಇಂಟಿಗ್ರೇಷನ್ನು? ಸಿಕ್ಯಾನ್ ಎಕ್ಸು. ಜ್ಞಾಪಕ ಇಟ್ಕೊಳ್ಳಿ. ಸಿಕ್ಯಾನ್ ಸ್ಕ್ವೇರ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು? ಟ್ಯಾನ್ ಎಕ್ಸ್. ಇದು ಮೈನಸ್ 1ಗೇನು? ಮೈನಸ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ನೆಕ್ಸ್ಟ್ ಎ ಆಯಿತು. ನಾವು ಯಾವ್ದು ತೊಗೊಳ್ಳೋಣ? ಈಗ ಬಿ ತೊಗೊಳ್ಳೋಣ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಒಂದು ಕೆಲಸ ಮಾಡೋಣ. ಆಲ್ಸೋ ಬಿ ಪ್ರೈಮ್ ಆಲ್ಸೋ ಕನ್ಸಿಡರ್ ಅಂತ ಬರ್ಕೊಳ್ಳಿ. ಇಲ್ಲಾಂದರೆ ಇದು ರಬ್ ಮಾಡಲಾ? ಈಗ ಹೇಳಿ, ಬಿ ಪ್ರೈಮ್ ಏನು? ಕಾಸ್ ಎಕ್ಸ್ ಬೈ 1 ಪ್ಲಸ್ ಸೈನ್ ಎಕ್ಸ್. ನೋಡಿ, ಇದನ್ನ ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಅಂತ ಡೈರೆಕ್ಟಾಗೂ ಬರಿಬೋದು. ಯಾಕಂದರೆ ಇದ್ರದ್ದು ಇಂಟಿಗ್ರೇಷನ್ ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಹೆಂಗೆ ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಬೈ ಎಫ್ ಆಫ್ ಎಕ್ಸ್ ಬಂದು ಇಂಟಿಗ್ರೇಷನ್. ಗೊತ್ತಾಗ್ತಿದೆಯಲ್ವಾ? ಇಲ್ಲಾಂದರೆ ಈ ಥರನೂ ಮಾಡ್ಬೋದು. ಹೆಂಗೆ ಅಂದರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡೆಡ್ ಬೈ ಹೇಳಿ 1 ಮೈನಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಈಗ ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ ಹೇಳಿ? ಕಾಸ್ ಎಕ್ಸ್ ಇಂಟು 1 ಏನು? ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಂದರೆ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್
ಇದು ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದರೆ ಒನ್ ಸ್ಕ್ವೇರ್ ಅಂದರೆ ಒನ್ನು ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಬಿ ಪ್ರೈಮ್ ಈಸ್ ಈಕ್ವಲ್ ಟು ಹೇಳಿ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿವೈಡೆಡ್ ಬೈ ಒನ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕ್ಯಾನ್ಸಲ್ ಆದರೆ ಒನ್ ಬೈ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದರೆ ಸೈನ್ ಎಕ್ಸು. ಇಲ್ಲಿ ನೋಡಿ ಒಂದು ನಿಮಿಷ, ಇದನ್ನ ಏನು ಮಾಡ್ಬೋದು ಹೇಳಿ, ಒಂದು ಸ್ಟೆಪ್ ಜಾಸ್ತಿ ಮಾಡ್ಬಿಡೋಣ. ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಹೇಳಿ ಸೈನ್ ಎಕ್ಸ್ ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್. ಈಗ ಹೇಳಿ ಬಿ ಪ್ರೈಮ್ ಈಸ್ ಈಕ್ವಲ್ ಟು ಕಾಸ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಏನು, ಒನ್ ಬೈ ಕಾಸ್ ಎಕ್ಸ್. ಒನ್ ಬೈ ಕಾಸ್ ಎಕ್ಸ್ನ ಡೈರೆಕ್ಟ್ ಸೀಕೆನ್ ಎಕ್ಸ್ ಬರೀಲ್ಲ ಮೈನಸ್ ಹೇಳಿ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಸೈನ್ ಬೈ ಕಾಸ್ ಅಂದರೆ ಟ್ಯಾನ್ ಎಕ್ಸ್. ಈಗ ಬಿ ಪ್ರೈಮ್ ಈಸ್ ಈಕ್ವಲ್ ಟು ಈಗ ಇಂಟಿಗ್ರೇಟ್ ಮಾಡ್ಬಿಡೋಣ ದೇರ್ ಫೋರ್, ಅಥವಾ ಆನ್ ಇಂಟಿಗ್ರೇಷನ್ ಅಂತ ಬರೀರಿ. ಏನಂತ ಬರೀತೀರಾ, ಇಲ್ಲೇನು ಬರೀಬೇಕು, ಆನ್ ಇಂಟಿಗ್ರೇಷನ್. ಇಲ್ಲಿ ಕಾನ್ಸ್ಟೆಂಟ್ನ ಬರೀರಿ, ಅರ್ಥ ಆಗ್ತಿದೆಯಲ್ವಾ. ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಏನಂತ ಬರೀತೀರಾ, K1 ಅಥವಾ C1 C2 ಆಲ್ರೆಡಿ ಯೂಸ್ ಮಾಡಿದೆಯಲ್ಲ, K1 K2 ಯೂಸ್ ಮಾಡಿ. ಅರ್ಥ ಆಗ್ತಿದೆಯಲ್ವಾ. ಈಗ ಹೇಳಿ ದೇರ್ ಫೋರ್ ಅಂತ ಬರೆದು ಬೇಕಿದ್ರೆ ಕಾನ್ಸ್ಟೆಂಟ್ ಬರೀಲೇಬೇಕು, ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್. ಹೇಳಿ ಇಂಟಿಗ್ರೇಟ್ ಮಾಡಿದಾಗ ಬಿ ಪ್ರೈಮ್ಗೇನು ಬಿ. ಈಗ ಹೇಳಿ ಸೀಕ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಲಾಗ್ ಆಫ್ ಹೇಳಿ ಸೀಕ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಸೀಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್. ಲಾಗ್ ಆಫ್ ಸೀಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಟ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಏನು, ಸೀಕ್ಯಾನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ, ಪ್ಲಸ್ K2. ಅರ್ಥ ಆಗ್ತಿದೆಯಲ್ವಾ. ಈಗ ಇದು ನೋಡಿ, ಇದು ಏನಾಗುತ್ತೆ ನೋಡಿ, ಇದು ಇಂಟು ಇರೋದು ಏನಾಗುತ್ತೆ, ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದ್ರೆ ಏನು, ಎನ್ ಲಾಗ್ ಎಮ್. ಗೊತ್ತಾಗ್ತಿದೆಯಲ್ವಾ. ಈಗ ಏನಾಗುತ್ತೆ ಇದು ಹೇಳಿ, ಲಾಗ್ ಆಫ್ ಸೀಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸೀಕ್ಯಾನ್ ಎಕ್ಸ್. ಲಾಗ್ ಎಮ್ ಇದು ಲಾಗ್ ಎಮ್ಮು ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್ನು, ಕರೆಕ್ಟ್ ಅಲ್ವಾ, ಪ್ಲಸ್ K2. ಈಗ ನೆಕ್ಸ್ಟ್ ಏನು ಮಾಡ್ತೀರಾ, ಇದನ್ನ ಸಪ್ರೇಟ್ ಮಾಡಿ. ಗೊತ್ತಾಗ್ತಿದೆಯಲ್ವಾ. ಈಗ ಹೇಳಿ ಸೀಕ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಅಂದರೆ ಏನು, 1. ಇಲ್ಲಿ ಜಾಗ ಸಾಕಾಗುತ್ತಾ ನೋಡಿ. ಇಲ್ಲಿ ಬರೆದ್ಬಿಡ್ತೀನಿ. ಹೇಳಿ ಬಿ ಈಸ್ ಈಕ್ವಲ್ ಟು ಲಾಗ್ ಆಫ್ ಸೀಕ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಅಂದರೆ 1. ಟ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಇಲ್ಲಿ ಮಾಡೋಣ. ಟ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಏನಾಗುತ್ತೆ ಹೇಳಿ, ಟ್ಯಾನ್ ಎಕ್ಸ್ ಅಂದರೆ ಏನು, ಸೈನ್ ಬೈ ಕಾಸು. ಸೀಕ್ಯಾನ್ ಎಕ್ಸ್ ಅಂದರೆ ಕಾಸ್ ಎಕ್ಸ್ ಕ್ಯಾನ್ಸಲ್ ಆದರೆ ಬೈ 1 ಅಂದರೆ ಸೈನ್ ಎಕ್ಸ್. ಡೈರೆಕ್ಟಾಗಿ ಈ ಥರ ಬರೆದ್ಬಿಡಿ. ಏನಂತ ಬರೀತೀರಾ, ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ, ಆ ಥರ ಮಾಡಿ. ಗೊತ್ತಾಯ್ತಲ್ವಾ. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ. ಡಿ ಸ್ಕ್ವೇರ್ ವೈ ಬೈ, ಇದು ಗೊತ್ತಾಯ್ತಾ ಪಕ್ಕ, ಇಲ್ಲಾಂದ್ರೆ ಒಂದು ಸ್ಟೆಪ್ ಜಾಸ್ತಿ ಮಾಡ್ತೀನಿ ಅಂದರೂ ಮಾಡಿ. ಹೇಳಿ ಟ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಪ್ಲಸ್ K2. ಟ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ ಅಂದರೆ ಸೈನ್ ಎಕ್ಸ್ ಅಂತ. ಬೇಕಿದ್ರೆ ಟ್ಯಾನ್ ಎಕ್ಸ್ ಅಂದರೆ ಏನು, ಸೈನ್ ಬೈ ಕಾಸು. ಇದನ್ನ ಟ್ಯಾನ್ ಎಕ್ಸ್ ಬೈ ಸೀಕ್ಯಾನ್ ಎಕ್ಸ್ನ ಈ ಥರನೂ ಬರಿಬೋದು, ಟ್ಯಾನ್ ಎಕ್ಸ್ ಇಂಟು 1 ಬೈ ಸೀಕ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಅಂದರೆ ಏನು, ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್. 1 ಬೈ ಸೀಕ್ಯಾನ್ ಅಂದರೆ ಕಾಸು. ಕಾಸ್ ಕ್ಯಾನ್ಸಲ್ ಆದರೆ ಸೈನೇ ಆಗೋದು. ಅರ್ಥ ಆಯ್ತಲ್ವಾ. ನೀವು ಹೆಂಗಾದರೂ ಮಾಡಿ ಆನ್ಸರ್ 1 ಪ್ಲಸ್ ಸೈನ್ ಎಕ್ಸೇ ಬರುತ್ತೆ. ಅರ್ಥ ಆಯ್ತಲ್ವಾ. ಈಗ ನೋಡಿ ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಕ್ವಶನ್ ಏನು, ಸಾಲ್ವ್ ಬೈ ವೇರಿಯೇಷನ್ ಆಫ್ ಪ್ಯಾರಾಮೀಟರ್ ಮೆಥಡ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು, 1 ಬೈ ಪ್ಲಸ್ ಸೈನ್. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಈಸ್ ಈಕ್ವಲ್ ಟು ಏನು, 1 ಬೈ 1 ಪ್ಲಸ್
ಇದನ್ನ ಡಿ ಸ್ಕ್ವೇರ್ ವೈ ಪ್ಲಸ್ ವೈ ಈಸ್ ಈಕ್ವಲ್ ಟು 1/1 ಪ್ಲಸ್ ಸೈನ್ ಎಕ್ಸ್. ಡಿ ಸ್ಕ್ವೇರ್ ಪ್ಲಸ್ 1 ಇಂಟು ವೈ ಈಸ್ ಈಕ್ವಲ್ ಟು ಏನು 1 ಬೈ ಆಕ್ಸಿಲರಿ ಈಕ್ವೇಷನ್ ಈಸ್ ಹೇಳಿ ಎಮ್ ಸ್ಕ್ವೇರ್ ಪ್ಲಸ್ 1 ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎಮ್ ಈಸ್ ಈಕ್ವಲ್ ಟು ಏನು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ -1 ಪ್ಲಸ್ ಆರ್ ಮೈನಸ್ ಐ. ವೈ ಸಿ ಏನು C1 ಕಾಸ್ ಎಕ್ಸ್ ಪ್ಲಸ್ C2 ಸೈನ್. ಲೆಟ್ ವೈ C1 ಬದಲು ಎ ಆಫ್ ಎಕ್ಸ್ ಹಾಕ್ಕೊಳ್ಳಿ, C2 ಬದಲು ಬಿ ಆಫ್ ಎಕ್ಸ್. ಬಿ ದ ಕಂಪ್ಲೀಟ್ ಸೊಲ್ಯೂಷನ್ ಆಫ್ ಗಿವನ್ ಡಿಫರೆನ್ಷಿಯಲ್ ಈಕ್ವೇಷನ್ ವೇರ್ ಎ ಆಫ್ ಎಕ್ಸ್ ಆ್ಯಂಡ್ ಬಿ ಆಫ್ ಎಕ್ಸ್ ಆರ್ ಟು ಬಿ ಫೌಂಡ್. ಈಗೇನು ಮಾಡಬೇಕು, ಇದನ್ನ y1 ತೊಗೋಬೇಕು, ಇದನ್ನ y2, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು, ಇದನ್ನ ಡಿಫ್ರೆನ್ಷಿಯೇಟ್ ಮಾಡಬೇಕು. W ಅಂದರೆ y1 y2 ಡ್ಯಾಶ್ ಮೈನಸ್ y2 y1 ಡ್ಯಾಶ್. ಇದನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಕಾಸ್ ಸ್ಕ್ವೇರ್ ಎಕ್ಸ್, ಇದು ಮೈನಸ್ ಆಫ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಏನಾಗುತ್ತೆ, ಫೈ ಆಫ್ ಎಕ್ಸ್ ಇದು ತೊಗೊಳ್ಳಿ. ಆಮೇಲೆ ಎ ಪ್ರೈಮ್ ಅಂದರೆ ಮೈನಸ್ y2 ಫೈ ಆಫ್ ಎಕ್ಸ್ ಬೈ ಡಬ್ಲ್ಯೂ ಆ್ಯಂಡ್ ಬಿ ಪ್ರೈಮ್ ಅಂದರೆ y1 ಫೈ ಆಫ್ ಎಕ್ಸ್ ಬೈ ಎ ಪ್ರೈಮ್ ಅಂದರೆ ಮೈನಸ್ y2 ಅಂದರೆ ಏನು, y2 ಎಲ್ಲಿದೆ ಸೈನ್ ಎಕ್ಸು, ಫೈ ಆಫ್ ಎಕ್ಸ್ ಏನು 1/1 ಪ್ಲಸ್ ಸೈನ್ ಎಕ್ಸ್ ಬೈ 1 ಆ್ಯಂಡ್ ಬಿ ಪ್ರೈಮ್ ಏನು ಕಾಸ್ ಎಕ್ಸು, ಫೈ ಆಫ್ ಎಕ್ಸ್ ಅಂದರೆ ಏನು ಸೈನ್ ಎಕ್ಸ್ ಬೈ 1. ಎ ಪ್ರೈಮ್ ಅಂದರೆ ಮೈನಸ್ ಸೈನ್ ಎಕ್ಸ್ ಬೈ 1. ರ್ಯಾಷನಲೈಸೇಷನ್ ಮಾಡ್ಕೊಳ್ಳಿ, ಮೈನಸ್ ಸೈನ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸು. ಸಪ್ರೇಟ್ ಮಾಡಿ, ಮೈನಸ್ ಸೈನ್ ಎಕ್ಸ್ ಬೈ ಕಾಸ್ ಸ್ಕ್ವೇರ್ ಎಕ್ಸ್, ಸೈನ್ ಸ್ಕ್ವೇರ್ ಎಕ್ಸ್ ಬೈ ಕಾಸ್. ಇದು ಮೈನಸ್ ಟ್ಯಾನ್ ಎಕ್ಸ್ ಸಿ ಕ್ಯಾನ್ ಎಕ್ಸ್ ಆಗುತ್ತೆ, ಇದು ಟ್ಯಾನ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಟ್ಯಾನ್ ಸ್ಕ್ವೇರ್ ಎಕ್ಸ್ ಬದಲು ಏನಂತ ಬರ್ಕೋಬೇಕು, ಸಿ ಕ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 1. ಎ ಈಸ್ ಈಕ್ವಲ್ ಟು ಏನು ಟ್ಯಾನ್ ಎಕ್ಸ್. ಇಂಟಿಗ್ರೇಷನ್ ಮಾಡಿದಾಗ ಇದಕ್ಕೆ ಇಂಟಿಗ್ರೇಷನ್ ಸಿ ಕ್ಯಾನ್ ಎಕ್ಸ್, ಇದಕ್ಕೆ ಟ್ಯಾನ್ ಎಕ್ಸ್, ಇದಕ್ಕೆ ಎಕ್ಸು ಪ್ಲಸ್ K1. ಲಾಸ್ಟಲ್ಲಿ ಏನು ಮಾಡಬೇಕು, ಬಿ ಪ್ರೈಮ್ ತೊಗೋಬೇಕು. ಬಿ ಪ್ರೈಮ್ ಏನು ಕಾಸ್ ಎಕ್ಸ್ ಬೈ 1 ಪ್ಲಸ್ ರ್ಯಾಷನಲೈಸೇಷನ್ ಮಾಡಿ ಅಥವಾ ಡೈರೆಕ್ಟ್ ಇಂಟಿಗ್ರೇಟ್ ಮಾಡಿ. ಇದನ್ನ ಟಿ ತೊಗೊಳ್ಳಿ, ಸಬ್ಸ್ಟಿಟ್ಯೂಷನ್ ಮೆಥಡ್ ಮಾಡಿದ್ರು ಅದೇ ಬರು. ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್. ಕಾಸ್ ಎಕ್ಸ್ ಸೈನ್ ಎಕ್ಸ್ ಕಾಸ್ ಎಕ್ಸ್ ಆಗುತ್ತೆ, ಡಿವೈಡ್ ಬೈ 1 ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂದರೆ ಕಾಸ್ ಸ್ಕ್ವೇರ್ ಎಕ್ಸ್. ಬೇರೆ ಮಾಡಿ, ಇದು ಸಿ ಕ್ಯಾನ್ ಎಕ್ಸ್ ಆಗುತ್ತೆ, ಇದು ಟ್ಯಾನ್ ಎಕ್ಸ್ ಆಗುತ್ತೆ. ಸಿ ಕ್ಯಾನ್ ಎಕ್ಸ್ಗೆ ಇಂಟಿಗ್ರೇಷನ್ ಲಾಗ್ ಆಫ್ ಸಿ ಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್, ಟ್ಯಾನ್ ಎಕ್ಸ್ಗೆ ಲಾಗ್ ಆಫ್ ಸಿ ಕ್ಯಾನ್ ಎಕ್ಸ್. ಇದು ಲಾಗ್ ಎಮ್ ಮೈನಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಬೈ ಎನ್. ಎಮ್ ಅಂದರೆ ಸಿ ಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಬೈ ಎನ್ ಅಂದರೆ ಸಿ ಕ್ಯಾನ್ ಎಕ್ಸ್. ಇದು ಸಪ್ರೇಟ್ ಮಾಡಿ, ಸಿ ಕ್ಯಾನ್ ಎಕ್ಸ್ ಬೈ ಸಿ ಕ್ಯಾನ್ ಎಕ್ಸ್ 1 ಆಗುತ್ತೆ, ಟ್ಯಾನ್ ಎಕ್ಸ್ ಬೈ ಸಿ ಕ್ಯಾನ್ ಎಕ್ಸ್. ಟ್ಯಾನ್ ಎಕ್ಸ್ ಬೈ ಸಿ ಕ್ಯಾನ್ ಎಕ್ಸ್ ಅಂದರೆ ಸೈನ್ ಎಕ್ಸ್. ನೋಡಿ, ಇದೆಲ್ಲ ನೀವು ಬರೆಯೋಕ್ಕೆ ಹೋಗಬೇಡಿ. ಲಾಸ್ಟಲ್ಲಿ ಏನು ಮಾಡ್ಬೇಕು ಹೇಳಿ, ಇನ್ನೊಂದು ಸ್ಟೆಪ್ ನಾವು ಮರ್ತೋದ್ವಿ. ಈ ಎ ಬಿನ ಎಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಬೇಕು, ವೈ. ಅರ್ಥ ಆಗ್ತಿದೆಯಲ್ವಾ? ದೇರ್ ಫೋರ್ ವೈ ಈಸ್ ಈಕ್ವಲ್ ಟು ಏನು ಆನ್ಸರು, ವೈ ಅಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಈಕ್ವೇಷನ್ 1 ಬಿಕಮ್ಸ್ ಅಂತ ಸಬ್ಸ್ಟಿಟ್ಯೂಟ್ ಮಾಡ್ಬಿಡಿ. ಇಲ್ಲಿ ಬರೆದ್ಬಿಡ್ತೀನಿ, ಈಕ್ವೇಷನ್ 1 ಬಿಕಮ್ಸ್ ಹೇಳಿ ವೈ ಈಸ್ ಈಕ್ವಲ್ ಟು ಎ ಆಫ್ ಎಕ್ಸ್ ಅಂದರೆ ಏನು, ಎ ಅಂದ್ರೇನು, ಎಲ್ಲಿದೆ ಎ, ಇಲ್ಲಿದೆ ನೋಡಿ. ಇದರಲ್ಲಿ ಬರೀ K1 ತೊಗೊಳ್ಳಿ. ಫಸ್ಟ್ ಏನು ತೊಗೋಬೇಕು, K1 ಕಾಸ್ ಎಕ್ಸ್ ತೊಗೊಳ್ಳಿ. ಏನಂತ ತೊಗೋತೀರಾ, ಅರ್ಥ ಆಗ್ತಿದೆಯಲ್ವಾ? ಬಿ ಅಂದರೆ ಏನು, ಫುಲ್ ಇದೆಯಲ್ವಾ, K2 ಸೈನ್ ಎಕ್ಸ್. ಬರೀ K1 K2 ತೊಗೊಳ್ಳಿ ಸ್ಟಾರ್ಟಿಂಗು. ಆಮೇಲೆ ಏನು ಮಾಡಿ, ಇದು ಫುಲ್ ತೊಗೊಳ್ಳಿ. ಇದನ್ನ ಇಂಟು ಕಾಸ್ ಎಕ್ಸ್ ಮಾಡಿ, ಇದನ್ನ ಇಂಟು ಸೈನ್ ಎಕ್ಸ್. ಹೇಳಿ ಏನಾಗುತ್ತೆ ಹೇಳಿ, ಪ್ಲಸ್ ಮೈನಸ್ ಸಿ ಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಇದನ್ನ ಕಾಸ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ. ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ, ಸೈನ್ ಎಕ್ಸ್ಗೆ. ಅಂದರೆ ಇದು ನೋಡಿ, ಏನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಎಲ್ಲಿ ಬರೀ ಫಸ್ಟ್ K1ನ ಕಾಸ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ. K2ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಿ, ಸೈನ್ ಎಕ್ಸ್. ಯಾವಾಗಲೂ ನೆನಪು ಇಟ್ಕೊಳ್ಳಿ, K1ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಕಾಸ್ ಎಕ್ಸ್ಗೆ. K2ನ ಸೈನ್ ಎಕ್ಸ್. ಮತ್ತು K1 ಇಲ್ಲಿ ಇರುತ್ತೆ ಅಲ್ವಾ, ಅದನ್ನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಕಾಸ್ ಎಕ್ಸ್ಗೆ. K2 ಇರೋದನ್ನ ಸೈನ್ ಎಕ್ಸ್. ಅಂದರೆ ನೆನಪು ಇಟ್ಕೊಳ್ಳಿ, ಎನ ಯಾವುದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಬಿನ ಸೈನ್. ಇಲ್ಲಿ ನೋಡ್ಕೊಳ್ಳಿ, ಅದ್ರ ಪ್ರಕಾರ ಫಸ್ಟ್ K1 K2 ಯಾಕೆ ಮಾಡ್ತೀವಿ ಅಂದರೆ ಅದು ಬರೆದ್ಬಿಟ್ಟು ಆಮೇಲೆ ಸಪ್ರೇಟ್ ಮಾಡೋ ಬದಲು ಡೈರೆಕ್ಟ್ ಸಪ್ರೇಟ್ ಆಗುತ್ತೆ. ಹೇಳಿ, ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಸೈನ್ ಎಕ್ಸ್. ಇಲ್ಲ ನಿಮ್ಗೆ ಇದೆಲ್ಲ ಬರೆಯೋಕ್ಕೆ ಬರೋಲ್ಲ ಅಂದರೆ ನೀವು ಡೈರೆಕ್ಟಾಗಿ ವೈ ಈಸ್ ಈಕ್ವಲ್ ಟು ಎ ಆಫ್ ಎಕ್ಸ್ ಅಂದರೆ ಏನು, ಮೈನಸ್ ಸಿ ಕ್ಯಾನ್ ಎಕ್ಸ್ ಪ್ಲಸ್ ಟ್ಯಾನ್ ಎಕ್ಸ್ ಮೈನಸ್ ಎಕ್ಸ್ ಪ್ಲಸ್ K1 ಇಂಟು ಏನು ಹೇಳಿ ಕಾಸ್ ಎಕ್ಸ್ ಪ್ಲಸ್ ಬಿ ಅಂದರೆ ಏನು, ಲಾಗ್ ಆಫ್ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ K2 ಇಂಟು ಸೈನ್ ಎಕ್ಸ್ ಜೊತೆಗೆ ಬರೀರಿ.
ಅರ್ಥ. ಇಲ್ಲಿ ಸಿಂಪಲ್ ಏನಿಲ್ಲ, ಏನು ಗೊತ್ತಾ, ಈ ಕಾಸ್ ಎಕ್ಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ. ಕಾಸ್ ಎಕ್ಸ್ ಯಾವುದಕ್ಕೆ ಮಲ್ಟಿಪ್ಲೈ ಮಾಡ್ತೀರಾ? ಇದಕ್ಕೆ ಸೈನ್ ಎಕ್ಸ್. ಅದರಲ್ಲಿ ಫಸ್ಟ್ ಬರೆಯುವಾಗ K1 ಸೈನ್ ಎಕ್ಸ್ ಬರಿತೀವಿ, ಆಮೇಲೆ K1 ಕಾಸ್ ಎಕ್ಸ್ ಫಸ್ಟ್ ಬರಿತೀವಿ, ಆಮೇಲೆ K2 ಸೈನ್, ಆಮೇಲೆ ಇದನ್ನ ಕಾಸ್ ಎಕ್ಸ್ಗೆ ಮಲ್ಟಿಪ್ಲೈ ಮಾಡಿ ಬರಿತೀವಿ, ಇದನ್ನ ಸೈನ್ ಎಕ್ಸ್ಗೆ. ಅರ್ಥ ಆಯ್ತಲ್ವಾ? ಅಂದರೆ ನಿಮಗೆ ಹೆಂಗೆ ಅನಿಸುತ್ತೆ ಆ ಥರ ಬರೀ ಎ ಬಿನ ಸಪ್ರೇಟ್ ಮಾಡಿದ್ರು ನಡೆಯುತ್ತೆ. ಗೊತ್ತಾಗ್ತಿದೆಯಲ್ವಾ? ಸರಿ, ಥ್ಯಾಂಕ್ ಯು.